ನಮಸ್ತೆ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ದೊಡ್ಡಬಳ್ಳಾಪುರದ ರೋಡಲ್ಲಿರೋ ಮುದ್ದಿನಹಳ್ಳಿ ಗೇಟಲ್ಲಿದ್ದೀನಿ. ಇಲ್ಲಿ ನನ್ನ ತಂಗಿ ನಮ್ಮ ಚಿಕ್ಕಮ್ಮನ ಮಗಳವಳೆ, ಅದಕ್ಕೆ ಇಲ್ಲಿಗೆ ಬಂದೆ. ಅವಳೇ ಬಾರಕ್ಕ ಅಂತ ಕರೆದಿದ್ಲು, ಅದಕ್ಕೆ ಬಂದಿದ್ದೀನಿ. ಹೋಗ್ತಾಯಿದ್ದೀನಿ ನಡ್ಕೊಂಡು. ಅವಳು ಅಲ್ಲಿ ಅಂಗಡಿ ಕೆಳಗಡೆ ಅಂಗಡಿ ಹತ್ರ ಇದ್ದೀನಿ, ಅಲ್ಲಿ ನಡ್ಕೊಂಬರಕ್ಕ ಕರ್ಕೊಂಡು ಹೋಗ್ತೀನಿ ಮನೆ ಹತ್ರ ಅಂತ ಅಂದ್ಳು. ನನಗೆ ಅಲ್ಲಿ ಕಾಯ್ತಾವಳು ಅವಳು, ಅದಕ್ಕೆ ಹೋಗ್ತಾಯಿದ್ದೀನಿ. ಬಿಸಿಲು ಉರಿತೈತೆ. ಇಲ್ಲೆಲ್ಲ ಚೆನ್ನಾಗಿ ಮಾಡವ್ರು ಇವಾಗ. ಅವಾಗೆಲ್ಲ ಒಂಥರ ಇತ್ತು ರೋಡು, ಇವಾಗ ಚೆನ್ನಾಗಿ ಮಾಡವ್ರೆಲ್ಲ. ಗುರ್ತೇ ಸಿಗಲ್ಲ ಇದು ರೋಡು, ಆ ಥರ ಮಾಡವ್ರೆ ನೋಡಿ. ಇಲ್ಲಿ ಬೋಲ್ಡ್ ಹತ್ರ ಬಂದೆ ಇವಾಗ. ಇನ್ನೂ ನಡಿಬೇಕು, ಇನ್ನೂ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು. ಇನ್ನೂ ನಡ್ಕೊಂಡು ಹೋಗ್ಬೇಕು ಸ್ವಲ್ಪ ದೂರ. ನೋಡಿ, ಇವಳೇ ನನ್ನ ತಂಗಿ. ಅಲ್ಲಿ ನಿಂತಿದ್ಲು ಕಾಯ್ಕೊಂಡು, ಕರ್ಕೊಂಡು ಹೋಗ್ತಾವಳೆ ಈಗ ಮನೆ ಹತ್ರ. ಬಂದೆ ಇಲ್ಲಿಗೆ ಕರ್ಕೊಂಡು ಹೋಗ್ತಾವಳೆ. ಇವಳೇ ನನ್ನ ಮನೆ ಹತ್ರ. ಇನ್ನೊಂದು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕಂತೆ. ಅದಕ್ಕೆ ಇನ್ನೂ ಎಷ್ಟು ದೂರ ನಡಿಬೇಕಮ್ಮ ಅಂತ ಕೇಳ್ತಾ ಇದ್ದೀನಿ. ಅದಕ್ಕೆ ನಡ್ಕೊಂಡು ಹೋಗ್ಬೇಕಾಕ ಇನ್ನೂ ಸ್ವಲ್ಪ ದೂರ ಅಂತ ಹೇಳ್ತಿದ್ಲು. ಅವ್ರ ಮಂತಕ್ಕೆ ಬಂದ್ವಿ. ಮನೆ ಒಳಗಡೆ ಮನೆಯೆಲ್ಲ ಚೆನ್ನಾಗೈತೆ. ಕೂತ್ಕೊಂಡ್ವಿ ಹಂಗೆ ಮಾತಾಡ್ಕೊಂಡು ಸ್ವಲ್ಪ ಹೊತ್ತು. ಆಮೇಲೆ ಅವಳು ನಾನು ಇಬ್ಬರು ಸೇರಿ ಇವತ್ತು ಎಲ್ಲಿಗೋ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೊರಟಿದ್ದೀವಿ. ಅದು ಯಾವ ದೇವಸ್ಥಾನ ಅಂತ ನಾನು ಮುಂದೆ ನನ್ನ ವೀಡಿಯೋದಲ್ಲಿ ಹೇಳ್ತೀನಿ. ಇಬ್ಬರು ಮಾತಾಡ್ತಾ ಇದ್ವಿ. ಹಾಯ್ ಮಾಡು ಅಂದೆ, ಹಾಯ್ ಮಾಡ್ತಾವಳೆ. ಇವಳ ಹೆಸರು, ಇವಳು ನಮ್ಮ ಸ್ವಂತ ತಂಗಿ, ಅಂದರೆ ನಮ್ಮ ಸ್ವಂತ ಚಿಕ್ಕಮ್ಮನ ಮಗಳು. ಇವ್ರ ತಾಯಿ ನಮ್ಮ ತಾಯಿ ಇಬ್ಬರೂ ಸ್ವಂತ ಅಕ್ಕ ತಂಗಿದಿರು. ಇವರಪ್ಪ ನಮ್ಮಪ್ಪ ಇಬ್ಬರು ಸ್ವಂತ ಅಣ್ಣ ತಮ್ಮಂದಿರು. ಹಂಗಾಗಿ ಇವಳು ನನ್ನ ಸ್ವಂತ ತಂಗಿನೇ. ಇವಳ ಹೆಸರು ಸೋನಾ. ಇವಳಿಗೆ ಒಬ್ಬ ಅಕ್ಕ, ಇಬ್ಬರು ಅಣ್ಣದಿರು, ಒಬ್ಬ ಅಣ್ಣ, ಒಬ್ಬರು ತಮ್ಮ ಅವರೇ. ಅವಳಿಗೆ ವೀಡಿಯೋ ಮುಂದೆಲ್ಲ ಕೂತ್ಕೊಳ್ಳೋಕೆ ಇಷ್ಟ ಇಲ್ಲ, ಅದನ್ನ ಹೇಳ್ತಾ ಇದ್ಲು. ಆಮೇಲೆ ಟೀ ಮಾಡ್ತೀನಿ ಇರಕ್ಕ ಅಂತ ಹೋದ್ಲು. ನಾನು ಹಂಗೆ ಇಲ್ಲಿ ನೋಡಿ, ಇಲ್ಲಿ ದೇವ್ರ ರೂಮ್ ಇದು. ದೇವ್ರ ರೂಮಲ್ಲಿ ನಾನು ದೇವ್ರ ರೂಮ್ ನೋಡಿ ಒಂದು ವೀಡಿಯೋ ಮಾಡ್ಕೊತೀನಿ ಅಂದೆ. ಮಾಡ್ಕೊಳಕ್ಕ ಅಂದ್ಲು. ನೋಡಿ, ಇದು ಸೆಂಟ್ರಲ್ಲಿ ಇರೋದು ಉಡುಸ್ಲಮ್ಮ ಅಂತೆ. ಮೇಲ್ಗಡೆ ಅವ್ರ ಮನೆ ದೇವರು, ಕೆಳಗಡೆ ಉಡುಸ್ಲಮ್ಮ ದೇವ್ರು ಅಂತದು ಸೆಂಟ್ರಲ್ಲಿರೋ ಫೋಟ. ಮತ್ತು ಆ ಕಡೆ ಓಂ ಶಕ್ತಿ ದೇವ್ರಂತೆ. ಓಂ ಶಕ್ತಿ ಮಾಲೆ ಹಾಕಿಸ್ಕೊಂತಾಳಂತೆ. ಅದು ವರ್ಷ ಅದೊಂದು ಫೋಟೋ ಇಟ್ಟವಳೆ. ಈ ಕಡೆ ಉಡುಸ್ಲಮ್ಮ ಈ ಅಮ್ಮನಿಗೂ ನಡ್ಕೊತಾಳಂತೆ. ಹಂಗಾಗಿ ಉಡುಸ್ಲಮ್ಮನ ಫೋಟೋ ಇಟ್ಟವಳೆ. ಪೂಜೆ ಮಾಡ್ತಾಳೆ ಪ್ರತಿ ಮಂಗಳವಾರ. ಡೈಲಿ ಪೂಜೆನೇ ಅಂತೆ ಇವ್ರ ಮನೆಯಲ್ಲಿ. ಡೈಲಿ ಪೂಜೆ ಮಾಡ್ತಾಳಂತೆ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿರೋ ಅವ್ರಿಗೆಲ್ಲ ಉಡುಸ್ಲಮ್ಮ ಒಳ್ಳೇದು ಮಾಡಲಿ. ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡವಳೆ. ಸಿಂಪಲ್ಲಾಗಿ ಮಾಡವಳೆ, ಸಾಕು. ಇಷ್ಟೇ ಸಿಂಪಲ್ಲಾಗೈತೆ ಪೂಜೆ. ಏನೋ ಅವಳಿಗೆ ಒಳ್ಳೇದಾದರೆ ಸಾಕು. ನಮಗೂ ಒಳ್ಳೇದು ಮಾಡಲಿ, ಅವಳಿಗೂ ಒಳ್ಳೇದು ಮಾಡಲಿ. ನಾನು ನೋಡ್ತಾ ಹಂಗೆ ಒಂದು 20 ನಿಮಿಷ ವೀಡಿಯೋ ಮಾಡ್ಕೊಂಡೆ. ಚೆನ್ನಾಗಿ ಅಲಂಕಾರ ಮಾಡವಳೆ ಉಡುಸ್ಲಮ್ಮನಿಗೆ. ಟೀ ಮಾಡ್ಕೊಬಂದು ಕೊಟ್ಲು. ನಾನು ಹಂಗೂ ಜ್ಯೂಸ್ ಮಾಡಮ್ಮ ಅಂದೆ. ಇಲ್ಲ ಅಂತೇಳಿ ಟೀನೇ ಮಾಡ್ಕೊಬಂದು ಕೊಟ್ಲು. ಅವಳು ಕುಡಿತಾ ಇಲ್ಲ, ನನಗೆ ಮಾತ್ರ ಕೊಟ್ಟು ನನ್ನ ಮುಖ ನೋಡ್ತಾವಳು. ವೀಡಿಯೋ ಮಾಡಬೇಡ ಬಿಡಕ್ಕ, ಎಲ್ಲರೂ ನೋಡ್ತಾರೆ ಅಂತ ಹೇಳ್ತಾ ಇದ್ಲು. ಮಾಡ್ತೀನಿ ಬಿಡಮ್ಮ. ಈಗ ನಾನು ಅವಳಿಗೆ ಅಂದರೆ ವೀಡಿಯೋ ಮುಂದೆ ಬರೋಕ್ಕೆ ಒಂಥರ ಇರ್ಸು ಮುರ್ಸು. ಒಬ್ಬೊಬ್ರು ಹಂಗೆ ವೀಡಿಯೋ ಮುಂದೆ ಬರೋಕ್ಕೆ ಒಂಥರ ಇರ್ಸು ಮುರ್ಸು ನೋಡ್ತಾರೆ. ಅದಕ್ಕೆ ಇವಳನ್ನ ನಾನು 3 ವರ್ಷದ ಮೇಲೆ ಇವತ್ತೇ ಬಂದಿರೋದು ಇವ್ರ ಮನೆಗೆ. 3 ವರ್ಷ ಆಗಿತ್ತು ನೋಡಿ, ಇವತ್ತು ಬಂದಿದ್ದೀನಿ. ಫೋಟೋ ತೆಗೆಸ್ಕೊಳ್ಳೋಣಕ್ಕಂತ ಫೋಟೋನೂ ತೆಗೆಸ್ಕೊಂಡ್ಳು ನನ್ನ ಜೊತೆ. ಹಾಗೆ ಒಂದು ವೀಡಿಯೋನೂ ಮಾಡ್ಕೊಂಡ್ವಿ ಇಬ್ಬರೂ. ಅಕ್ಕ ತಂಗಿದಿರು ಅಂದರೆ ಏನೋ ಒಂದು ರಕ್ತ ಸಂಬಂಧ ಅದು. ಅಂದರೆ ಒಂದೇ ಕುಟುಂಬ ಅಲ್ವಾ, ಹಂಗಾಗಿ ರಕ್ತ ಸಂಬಂಧ. ಅಕ್ಕ ತಂಗಿದಿರು ಅಂದರೆ ಇದೇ ಥರ ಇರಬೇಕು. ಯಾಕಪ್ಪ ಅಂದರೆ ಅಕ್ಕ ತಂಗಿ ಅಂದರೆ ಅದೊಂದು ಪವಿತ್ರವಾದ ಸಂಬಂಧ. ಅಣ್ಣ ತಮ್ಮ ಅಕ್ಕ ತಂಗಿ ಅಂದರೆ ಅದೊಂದು ಪವಿತ್ರವಾದ ಸಂಬಂಧ. ದೇವರು ಬೆರೆಸ್ತಿರೋ ಸಂಬಂಧ ಅದು. ನೋಡಿ, ನನಗಿವತ್ತು ಅವ್ರದ್ದೇ ಕಾರಿದು. ಆ ಕಾರಲ್ಲಿ ಕರ್ಕೊಂಡು ಹೋಗ್ತಾವಳೆ. 5 ಗಂಟೆ ಆಗೋಗಿತ್ತು ಅಲ್ಲೇ. 3 ಗಂಟೆಗೆ ಅಂತ ಹೇಳ್ಬಿಟ್ಟು 5 ಗಂಟೆ ಆದರೂ ಹೊರಟಿರಲಿಲ್ಲ. ನೋಡಿ, ಈಗ 5 ಗಂಟೆ ಕಾರ್ ಹತ್ತುತ್ತಾ ಇದ್ದೀವಿ.
ಎಷ್ಟೊತ್ತಾಗುತ್ತೋ ಏನೋ ಅಲ್ಲಿ ಹೋಗುವಾಗ ಗೊತ್ತಿಲ್ಲ, ಅದು ಎಷ್ಟೊತ್ತಿಗೆ ಕರ್ಕೊಂಡು ಹೋಗ್ತಾರೋ ಹೋಗ್ಲಿ ಅಂದ್ಬಿಟ್ಟು ಕಾರ್ ಹತ್ತಿ ಕೂತಿದ್ದೀನಿ. ಇನ್ನು ಯಾರೋ ಫ್ರೆಂಡ್ ಬರಬೇಕಂತೆ, ಅವ್ರ ಮನೆ ಹತ್ರ ಹೋಗ್ಬೇಕಂತೆ. ಹಂಗೆ ಹೋಗೋಣಕ್ಕ ಅಂತೇಳಿ ಇಬ್ಬರು ಕಾರ್ ಹತ್ತಿದ್ವಿ. ಅವ್ರ ಯಜಮಾನ್ರೆ ಡ್ರೈವರು, ಅವ್ರದ್ದೇ ಸ್ವಂತ ಕಾರಂತೆ ಇದು. ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವ್ರ ಫ್ರೆಂಡ್ ಮನೆ ಹತ್ರ. ಅವ್ರನ್ನ ಕರ್ಕೊಂಡು ಹಂಗೆ ಹೋಗೋದು. ಅಲ್ಲಿಗೆ ಹೋಗುವಾಗ ಎಷ್ಟೊತ್ತಾಗುತ್ತೋ ಏನೋ, ಯಾವ ದೇವಸ್ಥಾನ ಏನು ಅಂತ ಮುಂದೆ ನನ್ನ ಬ್ಲಾಗಲ್ಲಿ ಹೇಳ್ತೀನಿ ಎಲ್ಲಿಗೆ ಹೋದ್ವಿ ಅಂತ. ನಾವಿವಾಗ ಎಲ್ಲಿಗೆ ಬಂದಿದ್ದೀವಿ ಗೊತ್ತಾ? ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನ. ಇದು ನಾನು ಸುಮಾರು ದಿನದಿಂದ ಬರಬೇಕು ಅಂದ್ಕೊಂಡಿದ್ದೆ, ಆಗಿರಲಿಲ್ಲ. ನನ್ನ ತಂಗಿ ಇಲ್ಲಿಗೆ ಕರ್ಕೊಂಬಂದಿದ್ದು ನನ್ನನ್ನು. ಕಾಯಿ ಕಟ್ಬಿಟ್ಟು ಬರೋಣ ಬಾರಕ್ಕ ಅಂತ ಕರ್ಕೊಂಡು ಬಂದ್ಲು. ಅವಳು ಏನೋ ಹರಕೆ ಮಾಡ್ಕೊಂಡವಳಂತೆ, ಅವಳು ಏನೋ ಅಂದ್ಕೊಂಡಿದ್ಲಂತೆ. ಅದಕ್ಕೆ ಕಾಯಿ ಕಟ್ಬಿಟ್ಟು ಬರೋಣ ಬಾರಕ್ಕ ಅಂತ ಕರ್ಕೊಂಡು ಬಂದ್ಲು ಇಲ್ಲಿಗೆ. ನಾನು ಬಂದೆ. ಅವಳಿಂದ ನಾನು ಗೌಡ್ಗೆರೆ ಚಾಮುಂಡೇಶ್ವರಿ ದರ್ಶನ ಮಾಡ್ದಂಗೆ ಆಗುತ್ತೆ ಅಂತ ಬಂದು ಪೂಜೆ ಸಾಮಾನು ಅಂತ ಇದ್ದೀವಿ. ಫಸ್ಟ್ ಬಂದಾಗಲೇ ಪೂಜೆ ಮಾಡಿಸ್ಬೇಕಂತೆ ಫಸ್ಟ್ ಟೈಮ್ ಬಂದಾಗ. ಅದಕ್ಕೆ ಪೂಜೆ ಮಾಡ್ಸೋಣ ಅಂತ ಪೂಜೆ ಸಾಮಾನು ಅಂತ ಇದ್ದೀವಿ. ನಾನು ಇವತ್ತು ಗೌಡ್ಗೆರೆಗೆ ಬಂದಿರೋದಕ್ಕೆ ಖುಷಿ ಆಗ್ತಾಯಿದೆ. ನಾನು ಬರ್ತೀನಿ ನೋಡ್ತೀನಿ ಗೌಡ್ಗೆರೆ ತಾಯಿನ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ನಮಗೆ ಬರೋಕ್ಕಾಗಲ್ಲ, ಮುಂದೆ ಸಂಖ್ಯೆ ನಮಗೆ ಜೊತೆ ಇಲ್ಲದ ಮೇಲೆ ಬರೋಕ್ಕಾಗಲ್ಲ, ಒಬ್ಬೊಬ್ಬರೇ ಬರೋಕ್ಕಾಗಲ್ಲ. ಜೊತೆಗೆ ಯಾರಾದರೂ ಒಬ್ರು ಇದ್ದರೆ ಬರ್ಬೋದು. ಒಬ್ಬೊಬ್ಬರೇ ಬಂದು ಯಾವ ರೂಟು ಏನು ಅಂತ ನಮಗೇನೋ ಸರಿ ಗೊತ್ತಿರಲಿಲ್ಲ, ಹಂಗಾಗಿ ನಾನು ಬಂದಿರಲಿಲ್ಲ. ಇವತ್ತು ನನ್ನ ತಂಗಿ ಕರ್ಕೊಂಡು ಬಂದಳು ನನ್ನನ್ನು ಇಲ್ಲಿಗೆ. ನಮಗೆ ಬಸ್ ರೂಟ್ ಎಲ್ಲ ಗೊತ್ತಾಗಬೇಕಲ್ವ, ಹಂಗಾಗಿ ನೋಡು ಅದಕ್ಕೆ ನನ್ನ ತಂಗಿ ಕರ್ಕೊಬಂದ್ಲಲ್ಲ, ಅದಕ್ಕೆ ಬಂದೆ. ಅಂದರೆ ಯಾರ ಜೊತೆಗೆ ಅನ್ನೋದು ತಾಯಿ, ಅದು ತಾಯಿ ಇದಷ್ಟೇ, ನಮ್ಮದೇನಿಲ್ಲ ಇಲ್ಲಿ. ನಾನು ಸುಮಾರು ದಿನ ಅಂದ್ಕೊಂಡು ನಾವು ಏನು ಅಂದ್ಕೊಂಡ್ರು ಸಡನ್ನಾಗಿ ಯಾವುದೇ ದೇವಸ್ಥಾನಕ್ಕೆ ಹತ್ರದಿಗೆ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಟೈಮಲ್ಲಿ ಹೋಗೋಕ್ಕಾಗಲ್ಲ ನಾವು. ಯಾಕಂದರೆ ಅದು ಯಾವಾಗ ಹೋಗ್ಬೇಕು ಅನ್ನೋದಿರುತ್ತೋ ಆವಾಗಲೇ ಹೋಗೋದು. ನಾವು ಅಂದ್ಕೊಂಡಾಗೆಲ್ಲ ಹೋಗೋಕ್ಕಾಗಲ್ಲ. ಪೂಜೆ ಸಾಮಾನು ತಗೊಂಡ್ವಿ, ಹಂಗೆ ಒಳಗಡೆ ಬಂದ್ವಿ. ಇವಾಗ ಪೂಜೆ ಮಾಡ್ಸೋಣ ಅಂತ ಹೋಗ್ತಾಯಿದ್ದೀವಿ. ಪೂಜೆ ಏನೋ ಇಲ್ಲಿ ಪೂಜೆ ಮಾಡ್ಸೋಣ, ಕಾಯಿ ಹುಡ್ಕೊಳ್ಳೋಣ ಅಂತ ಬಂದ್ವಿ. ಇಲ್ಲಿ ಕಾಯಿ ಹುಡ್ಕೊಂಡು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಈಚೆ ಬಂದ್ವಿ. ಇಲ್ಲಿ ಆಂಜನೇಯ ಸ್ವಾಮಿ ಇತ್ತು. ಇಲ್ಲೊಂದು ವೀಡಿಯೋ ಮಾಡ್ಕೊಂಡೆ ನಾನು. ಏನೋ ಕಾಸೆಲ್ಲ ಚಿಲ್ಲರೆ ಕಾಸೆಲ್ಲ ಅಂಟಾಕವ್ರೆ. ಇದೇನು ಅಂತ ನಂಗೆ ಗೊತ್ತಿಲ್ಲ, ನೀವು ನನ್ನ ಕಮೆಂಟಲ್ಲಿ ಹೇಳಿ ನನಗೆ ಇದೇನು ಕಂಟಾಕ್ತಾರೆ ಅಂತ. ಆಮೇಲೆ ಕಾಯಿ ತಗೊಂಡ್ವಿ. ಕಾಯಿ ತಗೊಂಡು ಮೇಲ್ಗಡೆ ಬೆಟ್ಟದ ಮೇಲೆ ಹೋಗಿ ಅಮ್ಮನ ದರ್ಶನ ಮಾಡ್ಕೊಂಡು ಕಾಯಿ ಕಟ್ಟಿ ಇಲ್ಲಿ ಬಂದು ವೀಡಿಯೋ ಮಾಡ್ಕೊತಾ ಇದ್ದೀನಿ ನಾನು. ಯಾಕಂದರೆ ಆವಾಗ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಇವಾಗ ಮಾಡ್ಕೊತಾ ಇದ್ದೀನಿ ವೀಡಿಯೋನ. ಒಳಗಡೆ ಗರ್ಭದ ಗುಡಿ ಎಲ್ಲ ವೀಡಿಯೋ ಮಾಡಲಿಲ್ಲ ನಾನು, ಯಾಕಂದರೆ ಮಾಡಿಸ್ತಾರೆ ಹೆಂಗೋ ಅಂತ ಭಯ ಅಲ್ವಾ. ನಾವು ಫಸ್ಟ್ ಟೈಮ್ ಹೋಗಿರೋದು, ಅದಕ್ಕೋಸ್ಕರ. ನೋಡಿ ಇದು ಗಲ್ಡ್ಗಂಬ. ಇಲ್ಲಿ ಎಲ್ಲ ಈ ಥರ ಎಲ್ಲ 7 ಸುತ್ತು ಹಾಕ್ಬೇಕಿಲ್ಲಿ. ಅಂದರೆ ಪೂಜಾರಪ್ಪನವ್ರು ಹೇಳಿದ್ರು 7 ಸುತ್ತು ಹಾಕ್ಬಿಟ್ಟು ನಿಮ್ಮ ಮನಸ್ಸಲ್ಲಿರೋ ಕೋರ್ಕೊಂಡು 7 ಸುತ್ತು ಹಾಕಿ ಕಾಯಿ ಕಟ್ಟ್ರಿ ಅಂತ ಹೇಳಿದರು. ಅದಕ್ಕೆ 7 ಸುತ್ತು ಹಾಕಿ ಕಾಯಿ ಕಟ್ಟಿದ್ವಿ. ನಾವು ಅವಲೇ ಕಟ್ಟಿಬಿಟ್ಟೆ ನಾನು ವೀಡಿಯೋ ಮಾಡ್ತಾಯಿರೋದು. ಏನೋ ಅಂದ್ಕೊಂಡಿದ್ದೀನಿ, ನೋಡೋಣ ಅದು ಒಳ್ಳೇದಾಗಲಿ. ನಾನು ನನ್ನ ತಂಗಿಯಿಂದ ಇಲ್ಲಿಗೆ ಬರೋಂಗಾಯ್ತು. ನನಗೂ ದೇವಸ್ಥಾನ ಎಲ್ಲ ನೋಡಿ ತುಂಬ ಅಂದರೆ ತುಂಬ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಕ್ತು. ಗೌಡ್ಗೆರೆ ಚಾಮುಂಡೇಶ್ವರಿ ಅಂದರೆ ನಾನು ಯೂಟ್ಯೂಬಲ್ಲಿ ಮತ್ತು ರೀಲ್ಸಲ್ಲಿ ಅಷ್ಟೇ ನೋಡಿದ್ದು. ನಾನು ರಿಯಲಾಗಿ ನೋಡಿದ್ದು ನೈಟು, ಅಂದರೆ ನೈಟ್ ಆಗಿಬಿಟ್ಟಿತ್ತು. ಅಷ್ಟೊತ್ತಿನಾಗ ಹೋದ್ವಿ ನಾವು. ಅವಲೇ 7:15 ಆಗೋಗಿತ್ತು. 8 ಗಂಟೆ 8:15 ಆಗಿತ್ತು ಅಲ್ಗ. ಅವಲೇ ನಾವು ಹೋದ್ವಿ. ಮೇಲ್ಗಡೆ ಅಮ್ಮ ದರ್ಶನ ಮಾಡ್ಕೊಂಡು ಕೆಳಗೆ ಬಂದು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಚೆನ್ನಾಗೈತೆ ದೇವಸ್ಥಾನ. ನಾನು ಯೂಟ್ಯೂಬಲ್ಲಿ ಅಷ್ಟೇ ನೋಡಿದ್ದು, ನಾನು ಇವತ್ತೇ ರಿಯಲಾಗಿ ನೋಡಿರೋದು. ಅದು ಕತ್ಲಲ್ಲಿ ಹೋಗಿದ್ವಲ್ಲ, ಹಂಗೆ ಕತ್ಲಲ್ಲೇ ವೀಡಿಯೋ ಮಾಡಿದ್ದೀನಿ. ಬೆಳಕಲ್ಲಿ ಹೋಗಿದ್ರೆ ಬೆಳಕಲ್ಲಿ ವೀಡಿಯೋ ಮಾಡ್ಬೋದಾಯ್ತು. ಅಂದರೆ ಬೆಳಗ್ಗೆ ಟೈಮು ಜನ ರಶ್ ಇರ್ತಾರಂತಿಲ್ಲಿ. ಇವಾಗ ಕತ್ಲಾಗಿತ್ತಲ್ವ, ಹಂಗಾಗಿ ರಶ್ ಇರಲಿಲ್ವಂತೆ. ನೋಡಿ ಕತ್ಲಲ್ಲಿ ಬಂದಿರೋದು ನಾವು, ರಶ್ಶೇ ಇಲ್ಲ, ಜನನೇ ಇಲ್ಲ. ಬೆಳಕಲ್ಲಾದರೆ ಸಿಕ್ಕಾಪಟ್ಟೆ ಜನ ಅಂತೆ, ನಿಂತ್ಕೊಳ್ಳೋಕ್ಕೆ ಜಾಗ ಇರಲ್ವಂತ, ಅಷ್ಟು ಜನ ಇರ್ತಾರಂತೆ ಇಲ್ಲಿ. ಕತ್ಲಲ್ಲಿ ನಾವು ಹೋಗಿದ್ದು. ಇನ್ನೊಂದ್ಸಲಿ ನಾವು ಇವಾಗ 1 ವಾರ ಕಟ್ಟಿದ್ದೀನಿ, ಇನ್ನು 6 ವಾರ ಬರಬೇಕು ಇಲ್ಲಿಗೆ. ನೋಡೋಣ, 7 ವಾರ ಕಟ್ತೀನಿ ಅಂತ ಕೈ ಮುಕ್ಕೊಂಡಿದ್ದೀನಿ. ಏನೋ ತಾಯಿ ಒಳ್ಳೇದು ಮಾಡಿದ್ರೆ ನಂಗೆ ಅಷ್ಟೇ ಸಾಕು. ನನ್ನ ವೀಡಿಯೋ ನೋಡೋರಿಗೆಲ್ಲ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ. ಸುಮಾರು ಜನ ಎಲ್ಲ ಯೂಟ್ಯೂಬಲ್ಲಿ ರೀಲ್ಸ್, ಇನ್ಸ್ಟಾಗ್ರಾಮ್ನಲ್ಲೆಲ್ಲ ಹಾಕವ್ರೆ. ನಾನು ಒಂದು ವೀಡಿಯೋ ಮಾಡಿದೆ ನನ್ನ ಮನಸ್ಸಿಗೆ ನೆಮ್ಮದಿಗೆ. ಏನೋ ಆ ತಾಯಿ ಅಂದರೆ ನಂಗೆ ಸಖತ್ ಇಷ್ಟ.
ಅಮ್ಮ ಏನೋ ನಿಂತವಳೆ. ಖುಷಿಯಾಗುತ್ತೆ ಇಂಥ ತಾವೆಲ್ಲ ಹೋಗಿ ಬಂದರೆ ಏನೋ ಒಂದು ಮನ್ಸಿಗೆ ನೆಮ್ಮದಿ ಸಿಗುತ್ತೆ ನಮಗೂ. ನಾನು ಅಪರೂಪಕ್ಕೆ ಹೋಗಿದ್ದು. ನಾನು ಗೌಡಗೆರೆ ಚಾಮುಂಡೇಶ್ವರಿ ನೋಡ್ಕೊಂಡು ಬಂದೆ, ನೋಡಿದೆ, ಪೂಜೆ ಮಾಡಿಸ್ದೆ, ಕಾಯಿ ಕಟ್ಟಿದ್ದೀನಿ. ಏನೋ ಎಲ್ಲ ಮುಂದದೆಲ್ಲ ಆ ಅಮ್ಮನ ಲೀಲೆ. ಇದು ಬಸಪ್ಪನ ಸನ್ನಿಧಿ ಅಂತೆ. ಇಲ್ಲಿಗೆ ಬಂದ್ವಿ. ಇಲ್ಲಿ ಯಾವುದೋ ಒಂದು ದೇವ್ರ ಹೆಸ್ರೇನು ಅಂತ ನಂಗೆ ಗೊತ್ತಿಲ್ಲ. ಯಾರನ್ನ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಇಲ್ಲೂ ಕೈ ಮುಕ್ಕೊಂಡ್ವಿ. ಇಲ್ಲೂ ಚೆನ್ನಾಗಿ ಅಲಂಕಾರ ಮಾಡವ್ರೆ. ಹೆಣ್ದೇವ್ರೆ ಅನಿಸುತ್ತಿದೆ ಯಾವುದೋ. ಹೆಣ್ದೇವ್ರೇನೆ. ಗೊತ್ತಿಲ್ಲದ ಮೇಲೆ ನಾವೇನು ಹೇಳೋಕ್ಕೆ ಹೋಗ್ಬಾರ್ದು. ಗೊತ್ತಿದ್ದರೆ ಮಾತ್ರ ಮಾತಾಡಬೇಕು, ಗೊತ್ತಿಲ್ಲ ಅಂದರೆ ಏನು ಹೇಳೋಕ್ಕೆ ಹೋಗ್ಬಾರ್ದು ಅಲ್ವಾ. ಈಗ ದೇವ್ರ ಹೆಸ್ರು ಗೊತ್ತಿಲ್ಲ, ನಾವೇನು ಗೊತ್ತಿಲ್ಲ ಮೇಲೆ ಏನು ಹೇಳೋಕ್ಕೆ ಹೋಗ್ಬಾರ್ದು. ಇಲ್ಲಿ ನೋಡಿ ಬಸವಣ್ಣಂಗೆ ಬಂದೆ. ಇಲ್ಲೂ ಏನೋ ಬಸವಣ್ಣಂಗೆಲ್ಲ ದುಡ್ಡೆಲ್ಲ ಈ ಥರ ಪಿನ್ ಹಾಕಿ ಎಲ್ಲ ಒಳಗೆ ಕಟ್ಟವ್ರೆ. ಇದೊಂದು 5 ನಿಮಿಷ ವಿಡಿಯೋ ಮಾಡ್ಕೊಂಡೆ ಹೆಂಗೆ. ಏನೋ ಇವೆಲ್ಲ ಲೀಲೆಗಳು. ಕೆಳಗೆ ಬಂದು ನಾನು ನನ್ನ ತಂಗಿ ಒಂದು ಫೋಟೋ ತೆಗೆಸ್ಕೊಂಡ್ವಿ ನೆನಪಿಗಿರಲಿ ಅಂತ. ಅಲ್ಲಿಗವಲೆ 8:45 9 ಗಂಟೆ ಆಗೋಗಿತ್ತು. 8:45 ಆಗಿತ್ತು. ಅಲ್ಲಿ ಹಂಗೆ ಒಂದು ಸ್ವಲ್ಪ ಪ್ರಸಾದ ತಿನ್ಕೊಂಡು ಇಲ್ಲಿಗೆ ಬಂದೆ. ಇದೊಂದು ವೀಡಿಯೋ ಮಾಡ್ಕೊಂಡೆ. ಇದೆಲ್ಲ ನೋಡಿ ರೈತರ ಬಗ್ಗೆ ಎಷ್ಟು ಚೆನ್ನಾಗಿ ವೀಡಿಯೋ ಮಾಡಿ ಹಾಕವ್ರೆ ಇಲ್ಲಿ. ಚೆಲ್ಲದಿರಿ ಅನ್ನ ಬಡವರಿಗೆ ಅದೇ ಚಿನ್ನ ಅಂತ ಬರೆದವ್ರೆ. ನಿಜ. ಅನ್ನನ ಚೆಲ್ಲಬಾರ್ದು. ನಿಜ. ನಾವು ದೇವಸ್ಥಾನಗಳಿಗೆ ಎಲ್ಲಿಗೆ ಹೋದ್ರು ಸುಮಾರು ತಾವು ನಾನು ನೋಡಿರ್ತೀನಿ. ಸುಮಾರು ಜನ ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೊಳ್ಳಲ್ಲ. ಅಷ್ಟು ಹಾಕಿಸ್ಬಿಡೋದು, ಆಮೇಲೆ ಮಕ್ಳಿಗೂ ಅಷ್ಟು ಹಾಕಿಸ್ಬಿಡೋದು, ತಗೊಂಡೋಗಿ ಡಸ್ಟ್ಬಿನ್ಗೆ ಒಯ್ದುಬಿಡ್ತಾರೆ. ಇದೊಂದು ವಿಷಯ ನಾನೇ ಹೇಳ್ತೀನಿ. ನಾನು ನೋಡಿರೋದನ್ನ ನಾನು ಹೇಳ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿಸ್ಕೋಬೇಕು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬರೆದವ್ರೆ. ನಾನು ಅಷ್ಟೇ, ಎಲ್ಲೇ ಹೋದ್ರೂ ನಂಗೆ ಎಷ್ಟು ಬೇಕೋ ಅಷ್ಟೇ ನಾನು ಅನ್ನ ಹಾಕಿಸ್ಕೊಳ್ಳೋದು. ನಾನು ತಟ್ಟೆಯಲ್ಲಿ ಬಿಡೋವಷ್ಟು ಅನ್ನ ನಾನು ಹಾಕಿಸ್ಕೊಳ್ಳಲ್ಲ. ಇನ್ನೊಂದು ಸ್ವಲ್ಪ ಊಟ ಮಾಡಬೇಕು ಅನ್ನಂಗೆ ಎದ್ದು ಬಂದುಬಿಡ್ತೀನಿ ನಾನು. ಯಾಕೆ ಗೊತ್ತಾ, ಹಸಿವು ಇದ್ದಂಗೆ ಎದ್ದು ಬರಬೇಕು ಮನುಷ್ಯ. ಅದು ಬಿಟ್ಬಿಟ್ಟು ಹೊಟ್ಟೆ ತುಂಬಿ ತೇಗಾಡಂಗೆ ತಿಂದ್ಬಿಟ್ಟು ತಗೊಂಡೋಗಿ ಆಚೆ ಒಯ್ಬಾರ್ದು. ನೋಡಿ ಇಲ್ಲಿ ಇದನ್ನ ನೋಡಿದ್ರೆ ಎಂಥವ್ರಿಗೂ ಎಷ್ಟು ಒಂಥರ ನನಗೆ ಖುಷಿ ಏನಂದರೆ, ನೋಡು ರೈತರು ಎಷ್ಟು ಕಷ್ಟಪಡ್ತಾರೆ ಗೊತ್ತಾ. ಅದಕ್ಕೇ ಅನ್ನನೂ ಅಷ್ಟೇ, ಅವ್ರು ಅದನ್ನೇ ಅಲ್ಲಿ ಬರೆದಿರೋದು. ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗಲಿ, ಮನೆಗಂದರೆ ಬಿಡಿ, ದೇವಸ್ಥಾನಗಳ್ಗೆ ಹೋದಾಗ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕಿಸ್ಕೋಬೇಕು. ಸುಮಾರು ಜನ ಡಸ್ಟ್ಬಿನ್ಗೆ ಒಯ್ದುಬಿಡ್ತಾರೆ ಅನ್ನಗಳ. ಆ ಥರ ಮಾಡಬಾರ್ದು. ಯಾಕಂದರೆ ನೋಡಿ ತುತ್ತು ಅನ್ನಕ್ಕೂ ಎಷ್ಟು ಕಷ್ಟಪಡ್ತಾರೆ ಗೊತ್ತಾ. ನೋಡಿ ರೈತರು ತುಂಬ ಅಂದರೆ ತುಂಬ. ರೈತರು ಇಲ್ಲ ಅಂದರೆ ನಾವು ಅನ್ನನಲ್ಲ, ನಾವು ಅನ್ನನೂ ತಿನ್ನೋಕ್ಕಾಗಲ್ಲ. ರೈತ್ರಿಗೆ ಬೇರೆ ರೈತರು ಇರಬೇಕು. ರೈತರಿದ್ರೇ ನಾವು ಅನ್ನ ತಿನ್ನೋಕ್ಕಾಗೋದು. ರೈತರು ಉಳುಮೆ ಮಾಡಿದ್ರೇ ನಾವು ಅನ್ನ ತಿನ್ನೋಕ್ಕಾಗೋದು. ನಾವು ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ ಅವ್ರಿಗೆಲ್ಲ ಧನ್ಯವಾದ.